ಎಲ್ಲರ ಜೊತೆಯಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ, ಈ ಪ್ರೆಸ್ ಮೀಟಲ್ಲಿ ನಮ್ಮ ಮುಲ್ಬಾಗಲ್ ಸೆಂಟ್ರಲ್ ರೋಟರಿ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಕಾರ್ ಶಂಕರನ್ ಅವರು ಮತ್ತು ನಮ್ಮ ಇಂದಿನ ಮಾಜಿ ಅಧ್ಯಕ್ಷರು, ರೋಟರಿ ಅಧ್ಯಕ್ಷರು, ನನ್ನ ಸ್ನೇಹಿತರು, ನಾನು ಕೂಡ ರೋಟರಿಗೆ ಬರೋಕ್ಕೆ ಒಬ್ಬ ಕಾರಣಕರ್ತರು ಆಗಿರ್ತಕ್ಕಂಥ ರಮೇಶ್ ಅನ್ನವರು, ನಮ್ಮ ರೋಟರಿ ಮಿತ್ರರು ಹಿರಿಯರು ಆಗಿರ್ತಕ್ಕಂಥ ವರ್ಧನ್ ಅವರು ಸೇರಿದ್ದೀವಿ. ಇದರ ಮುಖ್ಯ ಉದ್ದೇಶ 5 ಮತ್ತು 8, 2026 ಇದೇ ತಿಂಗಳು 5ನೇ ತಾರೀಕಿನಂದು ನಮ್ಮ ಹೆಬ್ಬಣಿ ಪಂಚಾಯಿತಿ, ಹೆಬ್ಬಣಿ ಸರ್ಕಾರಿ ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಮುಲ್ಬಾಗಲ್ ಸೆಂಟ್ರಲ್ ಮತ್ತು ರೋಟರಿ ಬೆಂಗಳೂರು ಸೌತ್ ಪರೇಡ್ ಕ್ಲಬ್ಬಿಂದ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಒಂದು ಕ್ಯಾನ್ಸರ್ನ ಎಲ್ಲ ವಿಧದ ಉಚಿತ ಚಿಕಿತ್ಸೆಯನ್ನು, ಉಚಿತ ತಪಾಸಣೆಯನ್ನು ನಮ್ಮ ಹೆಬ್ಬಣಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಏನು ಹೆಬ್ಬಣಿ ಭಾಗದ ಎಲ್ಲ ಪಂಚಾಯಿತಿ ಹಳ್ಳಿಗಳಿಂದನೂ ಮತ್ತು ನಮ್ಮ ತಾಲೂಕಿನಿಂದ ಕೂಡ ಎಲ್ಲ ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರಿಗೆ ತುಂಬ ಅನುಕೂಲವಾದಂತಹ ಮೆಡಿಕಲ್ ಕಿಟ್ ಇದೆ. ಇದರಲ್ಲಿ ಎಲ್ಲರೂ ಕೂಡ ಬಂದು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ, ಮತ್ತು ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ನಾವು ಹೆಬ್ಬಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಹಮ್ಮಿಕೊಂಡಿದ್ದೀವೋ, ಇದರಲ್ಲಿ ನಾನು ಮತ್ತು ನಮ್ಮ ರಮೇಶನ್ನವರು, ನಮ್ಮ ಕಾಡೇನಹಳ್ಳಿ ನಾಗರಾಜನ್ನವರ ಒಂದು ಸಹಯೋಗದೊಂದಿಗೆ ಅಲ್ಲಿ ಆ ಬಡ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಗಡಿ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ತಾಲೂಕಿನಿಂದ ಎಲ್ಲರೂ ಕೂಡ ಬಂದು ತಪಾಸಣೆ ಒಳಗಾಗ್ಬೋದು, ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಇಷ್ಟೊತ್ತು ಹೇಳ್ತಾ ಇದ್ರು. ಇದು ತಪಾಸಣೆ ಆದಮೇಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೂಡ ನಾವು ಬೆಂಗಳೂರು ಕ್ಯಾನ್ಸರ್ ಆಸ್ಪತ್ರೆಗೆ ನಾವು ಕರ್ಕೊಂಡೋಗಿ ಅವ್ರಿಗೆ ಏನು ಅನುಕೂಲ ಬೇಕೋ ಅದೆಲ್ಲ ಕೂಡ ನಾವು ಮಾಡಿಕೊಡ್ತೀವಿ, ನಮ್ಮ ರೋಟರಿ ಸೆಂಟ್ರಲ್ಲಿಂದ ಮತ್ತು ವೈಯಕ್ತಿಕವಾಗಿ ನಮ್ಮ ಕಡೆಯಿಂದ ಅಂತ ಕೂಡ ಹೇಳಿ, ತಾವೆಲ್ಲರೂ ಮತ್ತೊಮ್ಮೆ ನಾನು ಎಲ್ಲರ ಜೊತೆಯಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ಕೂಡ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ. ನಾವು ಆರೋಗ್ಯ ಮುಖ್ಯವಾಗಿಡಬೇಕು ಅಂತಂದರೆ ಪ್ರಾಥಮಿಕವಾಗಿ ಪ್ರತಿಯೊಂದು ನಮ್ಮ ಶರೀರವನ್ನು ನಾವು ತಪಾಸಣೆಗೆ ಒಳಗಡಿಸ್ಬೇಕು. ಅದು BP ಇರಲಿ, ಶುಗರ್ ಇರಲಿ, ಕ್ಯಾನ್ಸರ್ ಇರಲಿ, ಹಾರ್ಟ್ ಇರಲಿ. ಈಗಿನ ಕಾಲದಲ್ಲಿ ಎಲ್ಲಂದರೆ ಅಲ್ಲಿ ಹಾರ್ಟ್ ಪೇಷಂಟ್ಗಳಾಗಿ ಬಿದ್ದೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಎಚ್ಚರ ವಹಿಸಿ ತಮ್ಮ ಆರೋಗ್ಯವನ್ನು, ನಿಮ್ಮ ಆರೋಗ್ಯಗಳನ್ನು ನೀವೇ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಹೆಬ್ಬಣಿ ಹಾಸ್ಪಿಟ್ಲಲ್ಲಿ ಬಂದು ತಾವೆಲ್ಲರೂ 5ನೇ ತಾರೀಕಿಗೆ ಹಾಜರುಪಡಿಸಿ ತಮ್ಮ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನೆಲ್ಲರೂ ಕೂಡ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.